ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನಗಳೇ ಆಯಿತು ವಿಡಿಯೋ ಹಾಕಿ. 1 ಮಂತ್ ಕಳೀತಾನೆ ಬಂತು ಹೊಸ ವರ್ಷದಲ್ಲಿ. ಇವಾಗ ಸೆಕೆಂಡ್ನೇ ಮಂತು, ಆದರೆ ಇದು ಹೊಸ ವರ್ಷದ ಮೊದಲನೇ ವಿಡಿಯೋ ನಂದು. ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗೋದಿದೆ, ಒಂದು ರೆಸಾರ್ಟ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ, ಇದಾದರೂ ವೀಡಿಯೋ ಹಾಕೋಣ ಅಂತೇಳಿ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೇ ಹೋಗಬೇಕು. ಹಾಗೆಯೇ ಕೆಲಸ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ಒಂದು 9-10:30 ಅಷ್ಟೊತ್ತಿಗೆ ಹೋಗಬೇಕು. ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಾನು ಈ ಕಡೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ. ಕೆಳಗಡೆ ಮಕ್ಕಳು ನಮ್ಮನೆಯವರೆಲ್ಲ ಕಾರ್ ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗಂತೂ ಹೇಗಾಗಿದೆ ಅಂದರೆ ವೀಡಿಯೋಗಳನ್ನ ಮಾಡಿಟ್ಕೊಳ್ತೀನಿ, ಹಾಕೋಕ್ಕೆ ಟೈಮ್ ಆಗ್ತಿಲ್ವ ಏನು ಗೊತ್ತೇ ಆಗ್ತಾ ಇಲ್ಲ. ಎಷ್ಟು ದಿನ ಆಯಿತು ವೀಡಿಯೋ ಹಾಕ್ಬಿಟ್ಟು ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ವಾಯ್ಸ್ ಓವರ್ ಕೊಡೋಕೆ ಹೋಗೋ ಹೊತ್ತಿಗೆ ಇನ್ನೊಂದೇನಾದ್ರು ಕೆಲಸ ಇರುತ್ತೆ, ಅಥವಾ ನಾನೇ ದೊಡ್ಡ ಸೋಂಬೇರಿ ಆಗೋಗಿರ್ತೀನಿ. ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಕೆಳಗೆ ಹೋಗ್ತಾ ಇದ್ದೀವಿ. ನಮ್ಮನೆ ಟೈಮ್ ಆಯ್ತು, ಇನ್ನೂ ಏನು ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು. ನಮಗೆ ಲಂಚ್ ಇನ್ಕ್ಲೂಡ್ ಇತ್ತು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರಲಿಲ್ಲ. ನಾವು ಮನೆಯಿಂದ ಹೊರಟಿದ್ದೆ 10 ಕಾಲಾಗೋಗಿತ್ತು. 10:30ಗೆ ಇದ್ದಿದ್ದು. 10:30ಇಂದ 6:30 ತನಕ ಇರೋದು. ಯಾವ ರೆಸಾರ್ಟ್ ಅಂದರೆ ಈ ಕಡೆ ನಮ್ಮ ಏರಿಯಾ ಸೈಡೇ ಬರುತ್ತೆ. ಮಾಗಡಿಲಿ ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ತೋರಿಸ್ತಾ ಇತ್ತು, ಒಂದು 1/2 ಅವರ್ ಆಗ್ತಾಯಿತ್ತು ನಮ್ಮ ಮನೆಯಿಂದ ಹೋಗೋಕ್ಕೆ. ಇವಾಗ ಹೊರಟು ಹೋಗ್ತಾ ಇದ್ದೀವಿ. ಇನ್ನು ರೆಸಾರ್ಟಿಗೆ ಎಂಟರ್ ಆಗಿ ಅಲ್ಲಿ ನೆಕ್ಸ್ಟ್ ನಾವು ಪ್ರೀ ಬುಕ್ಕಿಂಗ್ ಇರುತ್ತೆ, ನೆನ್ನೆನೇ ಬುಕ್ ಎಲ್ಲ ಮಾಡಿದ್ವಿ. ಇನ್ನು ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಮ್ದು ಯಾವ್ದಾದ್ರು ಒಂದು ಪ್ರೂಫ್ ಕೇಳ್ತಾರೆ, ಕೊಟ್ಟು ಅಲ್ಲೇ ನಮಗೆ ಫಸ್ಟ್ ಜ್ಯೂಸ್ ಇರುತ್ತೆ ವೆಲ್ಕಮ್ ಡ್ರಿಂಕ್ ಅಂತ, ಅದನ್ನೆಲ್ಲ ಕುಡಿದು ಮತ್ತು ಹೇಳ್ತಾರೆ ಸ್ನ್ಯಾಕ್ಸ್ ಟೈಮಿಂಗ್ಸ್ ಯಾವಾಗ, ಲಂಚ್ ಟೈಮಿಂಗ್ಸ್ ಯಾವಾಗ, ಸ್ವಿಮ್ಮಿಂಗ್ ಪೂಲ್ ಓಪನ್ ಯಾವಾಗ, ಅದನ್ನೆಲ್ಲ ಹೇಳ್ತಾರೆ. ಆವಾಗಲೇ ಅದನ್ನು ಕೇಳಿಕೊಂಡು ಫಸ್ಟ್ ಈ ಕಡೆ ಆಟ ಆಡೋಣ ಅಂತೇಳಿ ಬಂದ್ವಿ. ನಾವು ಫಸ್ಟ್ ಆಡಿದ್ದು ಇದನ್ನೇ, ಇದು ಜೋಕಾಲಿ ಆಡ್ತೀವಲ್ಲ ಆ ಥರ 3 ಮೆಂಬರ್ಸು. ಇದು ಚಿಕ್ಕ ಮಕ್ಳಿಗೆ ಅಲೋ ಇರಲಿಲ್ಲ ಅವನಲ್ವಾ ಅಂತ ಹೇಳ್ಬಿಟ್ಟು. ಎಷ್ಟು ಭಯ ಆಗುತ್ತೆ ಗೊತ್ತಾ. ನಾರ್ಮಲು ಅಂದ್ಕೊಂಡಿದ್ವಿ, ಅದು ಬಿಡಿದ ತಕ್ಷಣ ಭಯ ಆಗುತ್ತೆ, ಒಂದು ಸ್ವಲ್ಪ ಭಯ ಆಗುತ್ತೆ, ಆಮೇಲೆ ಏನಿಲ್ಲ, ಆರಾಮಾಗಿ ಆಟ ಆಡ್ಬೋದು. ನೆಕ್ಸ್ಟ್ ಇದನ್ನು ಆಡಿದ್ವಿ. ಇದರಲ್ಲೂ ನನ್ನ ಚಿಕ್ಕ ಮಗನಿಗೆ ಅಲೋ ಇರಲಿಲ್ಲ. ಇನ್ನು ದೊಡ್ಡವನಿಗೆ ಬೆಲ್ಟ್ ಎಲ್ಲ ಹಾಕಿದ್ರು, ಆಮೇಲೆ ಅವನಿಗೂ ಆಗಲ್ಲ, ವೆಯ್ಟ್ ಕಮ್ಮಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಬಿಚ್ಚಿಸಿದ್ರು. ಇನ್ನು ನಮ್ಮ ಮನೆಯವ್ರು ಆಡಲ್ಲ ಅಂತ ಹೇಳಿದ್ರು. ಇನ್ನು ನಾನು ಒಬ್ಬಳೇ ಆಡಿದ್ದು. ಇದನ್ನು ಲಾಸ್ಟ್ ಟೈಮ್ ಅಂದರೆ ಒಂದು 3 ಇಯರ್ಸ್ ಬ್ಯಾಕ್ ಏನೋ, ಎಲ್ಲಿ ಮಂಗಳೂರು ಸೈಡು, ಯಾವ ಬೀಚ್ ಅಂತ ನೆನಪೇ ಆಗ್ತಿಲ್ಲ, ಆ ಬೀಚ್ ಹತ್ರ ಆಡಿದ್ದು. ಹಂಗಂದರೆ ಅದು ಈ ಥರ ಇರಲಿಲ್ಲ, ಮ್ಯಾನ್ಯುವಲ್ ಇದ್ದಿದ್ದು, ಅವರೇ ಹೇಳೋದ್ಬಿಟ್ಟು ಬಿಡೋ ಥರ ಇತ್ತು. ಅದೇನು ಅಷ್ಟು ಭಯ ಆಗಿಲ್ಲ, ಇದೊಂದು ಸ್ವಲ್ಪ ಮೇಲೆ ಹೋಗ್ಬೇಕಾದ್ರೆ ಭಯ ಇತ್ತು. ಅದಾದಮೇಲೆ ನೆಕ್ಸ್ಟು ಜಿಪ್ಲೈನ್ ಆಡೋಣ ಅಂತ ಹೇಳ್ಬಿಟ್ಟು. ಇದು ತುಂಬ ಲಾಂಗ್ ಜಿಪ್ಲೈನು, ಅದು ವೆಯ್ಟ್ ಎಷ್ಟಿತ್ತು ಗೊತ್ತಾ, ಆ ಬೆಲ್ಟ್ ಹಾಕಿ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಿತ್ತು. ಅದು ಓಪನ್ ಆದ ತಕ್ಷಣ ಎಲ್ಲ ಬಂದು ಅಲ್ಲೇ ನಿಂತ್ಕೊಂಡ್ರೆ ಅದು ರಶ್ ಆಗಿತ್ತು. ಒಬ್ರೊಬ್ರು ಹಾಕಿ ಕಳಿಸಿ ಆಮೇಲೆ ಅವ್ರು ಬಂದಮೇಲೆ ನೆಕ್ಸ್ಟ್ ಅವ್ರಿಗೆ ಹಾಕಬೇಕಿತ್ತು. ಇವಾಗ ನನ್ನ ಮಗ ಬರ್ತಾ ಇದ್ದೇನೆ, ಪಾಪ ಇದರಲ್ಲೊಂದಕ್ಕೆ ಮಾತ್ರ ಅವನು ಆಟ ಆಡಿದ್ದು ಅನಿಸುತ್ತೆ. ಇನ್ನೆಲ್ಲ ದೊಡ್ಡವರು ಆಡೋದೇ ಇದ್ದಿದ್ದು. ಇನ್ನು ಇಂಡೋರ್ ಔಟ್ಡೋರ್ ಗೇಮ್ ಇರುತ್ತಲ್ಲ, ಇದು ಬಿಟ್ಟು ಅಡ್ವೆಂಚರಸ್ ಗೇಮ್ ಬಿಟ್ಟು ಅವು ಇದ್ವು.
ಇನ್ನು ಅದರಲ್ಲೆಲ್ಲೋ ಅಲೋ ಇತ್ತು. ಈ ಅಡ್ವೆಂಚರಸ್ ಗೇಮ್ ಇತ್ತಲ್ಲ ಅದರಲ್ಲಿ ಅಲೋ ಇರಲಿಲ್ಲ. ಇನ್ನು ಅವರು 3 ಜನ ಬಂದಾಯಿತು. ಇವಾಗ ಲಾಸ್ಟ್ ನಾನು ಹೋಗ್ತಾ ಇದ್ದೀನಿ. ಇದು ಏನಂತ ಭಯನೇ ಅನಿಸಲ್ಲ. ಹೈಟು ಅಷ್ಟೇ ಹೈಟ್ ಇತ್ತು, ಜಾಸ್ತಿ ಹೈಟ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಇದನ್ನು ಆಡೋಣ ಅಂತ ಬಂದ್ವಾ. ಇದು ಒಂದೊಂದು ಪಾರ್ಟಲ್ಲಿ ಒಂದೊಂದು ಥರ ಇರುತ್ತೆ. ಇವಾಗ ರೋಪ್ ಮೇಲೆ ನಡೆಯೋದು, ಆಮೇಲೆ ಅದು ವುಡ್ ಇರುತ್ತೆ, ಅದು ವುಡ್ಡು ಮತ್ತು ರೋಪ್ನ ಇಟ್ಕೊಂಡು ಇರೋ ಅದು ತುಂಬ ಅಡ್ವೆಂಚರಸ್ ಗೇಮ್ ಎಲ್ಲ ಇತ್ತು. ಇದನ್ನು ನಮ್ಮ ಸಾತ್ವಿ ಆಡ್ಬೋದಾಗಿತ್ತು. ಇನ್ನು ನಿಶುಗೆ ಚಿಕ್ಕವನು ಅಂತ ಹೇಳ್ಬಿಟ್ಟು ಇದು ಇರಲಿಲ್ಲ. ಇದನ್ನು ಇದಿಷ್ಟೇ ಮಾಡಿದ್ದು. ಆಮೇಲೆ ಭಯ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹೋಗಿದ್ದೆ. ಇನ್ನು ನಮ್ಮ ಸಾತ್ವಿ ಮಾತ್ರ ಫುಲ್ ಒಂದು ರೌಂಡ್ ಎಲ್ಲ ಆಡ್ಕೊಂಡು ಬಂದ. ಇನ್ನು ನಮ್ಮನೆಯವರು ಇದನ್ನು ಆಡಲೇ ಇಲ್ಲ. ಹಂಗೇ ಕೆಲವ್ರಿಗೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ಇನ್ನು ಇವ್ರು 3 ಜನ ಬಂದು ನಾನು ಸೇರ್ಕೊಂಡಿದ್ದೆ. ನನಗೇನು ಆಟ ಆಡೋಕ್ಕೆ ಬರಲ್ಲ. ಇನ್ನು ಇಂಡೋರ್ ಗೇಮು ಮತ್ತು ಔಟ್ಡೋರ್ ಗೇಮೆಲ್ಲ 200 ರೂಪೀಸ್ ಪೇ ಮಾಡಿಬಿಟ್ಟು ತೊಗೋಬೇಕಾಗಿರುತ್ತೆ. ಬ್ಯಾಟು, ಬಾಲು ಮತ್ತು ಥ್ರೋಬಾಲ್, ವಾಲಿಬಾಲ್, ಶಟಲ್ಲು, ಅದು ಸೈಕಲ್ಲು, ಲೂಡೋ, ಚೆಸ್ಸು, ಇದು ಬ್ಯಾಡ್ಮಿಂಟನು, ಅವೆಲ್ಲ 200 ರೂಪೀಸ್ ಕೊಟ್ಟು ಒಂದೊಂದೇ ಬೈ ಮಾಡ್ಬೋದು. ಮತ್ತು ನಾವು ರಿಟರ್ನ್ ಕೊಟ್ಟಾಗ 200 ರೂಪೀಸ್ ರಿಟರ್ನ್ ಕೊಡ್ತಾರೆ. ಆಮೇಲೆ ಇದು ಸೈಕಲ್ ಇದಿತ್ತಲ್ಲ, ಇದು ಚೆನ್ನಾಗಿತ್ತು. ಇದೊಂದರಲ್ಲೇ ನನಗೆ ಸುಸ್ತಾಗೋಗ್ಬಿಟ್ಟಿತ್ತು. ಈ ಕಡೆಯಿಂದ ಅಪ್ಪಿತ್ತು ಸ್ವಲ್ಪ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಫಾಸ್ಟಾಗಿ ತುಣೀರಿ ಅಂತ ಹೇಳಿ ಕಳಿಸಿರೋ. ಅಲ್ಲಿ ಹೋಗ್ಬಿಟ್ಟು ಹಂಗೆ ಸ್ಟ್ರಕ್ ಆಗಿಬಿಟ್ಟೆ. ತುಣಿತಾ ಇದ್ದೀನಿ, ಆಗ್ತಾನೆ ಇಲ್ಲ. ಇನ್ನೊಂದು ಚೂರು ದೂರ ಇತ್ತು. ಅಲ್ಲಿ ನಿಂತಿರೋ ಹುಡ್ಗಂಗೆ ಹೇಳ್ದೆ, ಅಯ್ಯೋ ನಂಗೆ ಆಗ್ತಾಯಿಲ್ಲ. ಅವರು ಟ್ರೈ ಮಾಡಿ ಇನ್ನೊಂದು ಚೂರು ಅಂತಿದ್ದಾರೆ. ಅಲ್ಲಿ ಹೋದ ತಕ್ಷಣ ಹೇಳಿದ್ದು, ಈ ಕಡೆಯಿಂದ ಯಾರನ್ನಾದ್ರೂ ಕಳಿಸ್ಬಿಡಿ, ನನಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂದೆ. ಹಂಗಿಲ್ಲ, ಒಬ್ಬರೇ ತಗೊಂಡೋಗ್ಬೇಕು ಅಂದ್ರೆ. ಆಮೇಲೆ ಈ ಕಡೆಯಿಂದ ಇಳಿಜಾರಿದೆ, ಹೋಗಿ ಏನಾಗಲ್ಲ ಅಂತ ಆ ಕಡೆಯಿಂದ ಸ್ಪೀಡಾಗಿ ಬಂದು ಬ್ರೇಕೇ ಇಲ್ಲ, ಏನಿಲ್ಲ. ಅವ್ರು ಸ್ಲೋ ಅಂತ ಆ ಕಡೆ ಇದ್ದವರೆಲ್ಲ ಕಿರಿಸ್ತಾ ಇದ್ದಾರೆ. ನಾನು ಫುಲ್ ಜೋಶಲ್ಲಿ ಹೋಗಿದ್ದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಇದ್ದವರೆಲ್ಲ ಹಿಡ್ಕೊಬಿಟ್ರು. ಅದನ್ನು ಒಂದು ಹಾಡು ಬಂದ ತಕ್ಷಣ ಫುಲ್ ಬಾಯಾರಿಕೆ ಆಗೋಗಿತ್ತು. ಇನ್ನು ಕೆಳಗಿಳಿದು ಬಂದ ತಕ್ಷಣ ಊಟದ ಟೈಮ್ ಆಗಿತ್ತು. ಎಲ್ಲ ಊಟಕ್ಕೆ ಹೋಗ್ತಾಯಿದ್ರು. ಊಟ ಅನ್ಲಿಮಿಟೆಡ್ಡು, ವೆಜ್ಜು ನಾನ್ ವೆಜ್ಜು 2 ಇತ್ತು. ನಾವು ಹಿಂದಿನ ದಿನವೇ ಬುಕ್ ಮಾಡ್ತೀವಲ್ಲ, ಆವಾಗ ಆಪ್ಷನ್ ಇರುತ್ತೆ ವೆಜ್ಜಾ ನಾನ್ ವೆಜ್ ಅಂತ ಕೇಳಿರ್ತಾರೆ ಮುಂಚೆನೇ. ನಾವೆಲ್ಲ ನಾನ್ ವೆಜ್ ಅಲ್ವಾ, ನಾನ್ ವೆಜ್ ಬುಕ್ ಮಾಡ್ಕೊಂಡಿದ್ವಿ. ಊಟ ಚಪಾತಿ, ಮೊಟ್ಟೆ ಗ್ರೇವಿ ಇತ್ತು, ಮತ್ತು ಆಲೂ ಕಬಾಬ್ ಇತ್ತು, ಬಿರಿಯಾನಿ, ಎಷ್ಟು ಬೇಕಷ್ಟು ಹಪ್ಳ, ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿತ್ತು. ಊಟ ತುಂಬ ಚೆನ್ನಾಗಿತ್ತು. ಅಲ್ಲ, ತುಂಬ ಚೆನ್ನಾಗಿಲ್ಲ ಅಂತಲೇ ಇಲ್ಲ, ಓಕೆ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಅದನ್ನು ಊಟ ತಿಂದಾದ್ಮೇಲಂತೂ ಇನ್ನೇನು ಆಡೋಕ್ಕೂ ಮೂಡಿಲ್ಲ, ಹೊಟ್ಟೆ ಫುಲ್ ಆಗೋಗಿತ್ತ. ಇದನ್ನು ಆಟಾಡ್ತಾ ಇದ್ದೀನಿ. ಮೇಲೆಲ್ಲ ದೊಡ್ಡ ಐತೆ. ಗ್ರೀನ್ ಹಾಕು ಚಿನ್ನಿ. ನೆಕ್ಸ್ಟ್ ಸ್ಟೆಪ್ ಹಾಕು ಕಾಲು. ನೆಕ್ಸ್ಟ್ ಸ್ಟೆಪ್ ಹಾಕು, ಗ್ರೀನ್ ಹಾಕು. ಹಂಗೆ ಜಾಣ. ಹತ್ತು ಈಗ ರೆಡ್ ಹಾಕು. ವೆರಿ ಗುಡ್. 10 ಮೇಲ್ಗಡೆ ರೆಡ್ ಹಾಕು ಕಾಲು. 10 ಹಂಗೆ. ನಮ್ಮ ನಿಶು ಹತ್ತುತ್ತಾ ಇದ್ದ, ಅದಕ್ಕೆ ಅವ್ರು ಅಷ್ಟು ಜನ ಕುತ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರು. ನಮಗಿಲ್ಲಿ ಸಾಕು ಇಳಿ ಅನ್ನೋ ಭಯ. ಎಲ್ಲಾದರೂ ಭಯ ಪಡ್ಕೊಂಡು ಬಿದ್ದುಬಿಟ್ರೆ ಅಂತ ಹೇಳ್ಬಿಟ್ಟು. ಬೀಳೋದೇನಿಲ್ಲ, ಬೆಲ್ಟ್ ಹಾಕಿರ್ತಾರೆ, ಇಲ್ಲಿ ಇಟ್ಕೊಂಡು ಇರ್ತಾರೆ. ಇವಾಗ ಸಾತ್ವಿ ಹತ್ತುತ್ತಾ ಇದ್ದಾನೆ. ಅವನಿಗೇನೆ ಇನ್ನೊಂದು ಸ್ವಲ್ಪ ಹೈಟ್ ಹತ್ತಿದ್ದ. ಚೆನ್ನಾಗಿತ್ತು ಇದೊಂಥರ. ಇನ್ನು ಆ ಸೈಡು ಇತ್ತು, ಅದನ್ನೇನು ಆಡೋಕ್ಕೆ ಹೋಗಲಿಲ್ಲ. ಇವಾಗ ಟೇಬಲ್ ಟೆನ್ನಿಸ್ ಅಂತ ಆಟಾಡೋಕ್ಕೆ ಅಂತ ಹೋಗಿದ್ದು. ಅದು ಬಿಟ್ಟು ಬೇರೆ ಎಲ್ಲ ಆಟಾಡ್ತಾ ಇದ್ದೀವಿ. ಫಸ್ಟ್ 2 ಅಷ್ಟೇ ಟೇಬಲ್ ಟೆನ್ನಿಸ್ ಥರ ಆಟಾಡಿದ್ದು. ಇನ್ನೆಲ್ಲ ಹೆಂಗೆ ಬೇಕು ಹಂಗೆ ಹೊಡ್ಕೊಂಡು ಆಟಾಡ್ತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟು ಥ್ರೋಬಾಲು, ವಾಲಿಬಾಲು, ಇವೆಲ್ಲ ಏನು ಗೊತ್ತಾ, ಆಟಾಡೋ ಟೈಮಲ್ಲಂತೂ ಆಟಾಡಲಿಲ್ಲ. ಇವಾಗ ಆಟಾಡೋಕ್ಕೆ ಖುಷಿ ಆಗುತ್ತೆ ನನಗೆ. ಇದು ಬಾಸ್ಕೆಟ್ಬಾಲು ಅದೊಂದು ಸಲ ಆಡಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಇತ್ತು. ಅದನ್ನು ಕೂಡ ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ನಾನು ಒಬ್ಬಳೇ ಆಟಾಡಿ ಬಂದಿದ್ದು. ಇವಾಗ ಈ ಥರ ಒಂದೊಂದು ಬಾಲ್ನ ಇಸ್ಕೊಂಡು ಬಂದಾಗ 200 ಪೇ ಮಾಡಬೇಕು, ಮತ್ತು ರಿಟರ್ನ್ ಕೊಡ್ತಾರೆ, ಆ ಥರ ಇರುತ್ತೆ. ಇದಾದಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಟೈಮ್ ಆಗಿತ್ತಾ, ಅದಕ್ಕೆ ಕಾರಲ್ಲೇ ಇಟ್ಟೋಗಿದ್ವಿ ಬಟ್ಟೆ ಎಲ್ಲ. ಇವಾಗ ತಗೊಂಡು ಹೋಗ್ತಾಯಿದ್ದೀನಿ. ಅವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ತುಂಬ ಜನ ಹೋಗಿದ್ರು.
ಇವಾಗ ಇದೊಂದು ಆಡಬೇಕು ಅಂತ ಆಸೆ ಇತ್ತು ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಪೂಲಲ್ಲಿ ನಾವೇನು ಇಳಿಲಿಲ್ಲ, ಮಕ್ಕಳು ಒಂದು 5 ನಿಮಿಷ ಇಳಿದ್ರು. ಅವತ್ತೊಂಥರ ಮೋಡ ಇತ್ತು, ಚಳಿ ಚಳಿ ಆಗ್ತಾಯಿತ್ತು. ಮಕ್ಕಳು ಮಾತ್ರ ಒಂದು 5 ನಿಮಿಷ ಇಳಿದು ಆಟಾಡಿ ಬಂದರು. ಅದಾದಮೇಲೆ ಇಲ್ಲಿ ಗೋ ಕಾರ್ಟಿಂಗ್ ಆಡೋಣ ಅಂತ ಹೇಳ್ಬಿಟ್ಟು, ಇದು ಅದರಲ್ಲೇ ಪೇ ಆಗಿರಲ್ಲ, ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ಒಂದು ಪರ್ಸನ್ಗೆ 500 ಇರುತ್ತೆ. ಒಂದು ಆಡಬೇಕಾ ಅನಿಸುತ್ತೆ. ಹೋದಾಗ ಇನ್ನೇನು ಹೋಗೇ ಇರ್ತೀವಿ, ಮತ್ತೆ ಬರ್ತೀವ, ಒಂದು ಸಲ ಆಟ ಆಡ್ಬಿಡೋಣ ಅಂತೇಳಿ ನಮ್ಮ ಮನೆಯವ್ರು ಬನ್ನಿ ಆಟ ಆಡೋಣ ಅಂತ ಕರ್ಕೊಂಡೋದ್ರು. ಇದರಲ್ಲೂ ನಮ್ಮ ನಿಶುಗೆ ಅಲೋ ಇರಲಿಲ್ಲ. ಹಂಗಂದರೆ ಮುಂದೆ ಬ್ರೇಕು ಮತ್ತು ಎಕ್ಸ್ಲೇಟರ್ ಎಲ್ಲ ಕೊಡುತ್ತಲ್ಲ, ಅವನಿಗೆ ಕಾಲೇ ಕೊಡಬೇಕಲ್ಲ, ಅದಕ್ಕೆ ಕಾಲು ಎಡ್ಕಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಕೂರಿಸ್ಲಿಲ್ಲ. ನಾವು 3 ಜನ, ನಾನೊಂದು ಸ್ವಲ್ಪ ನಿಧಾನಕ್ಕೆ ಹೋಗಿದ್ದೆ, ಅವರು ಇಬ್ಬರು ಫಾಸ್ಟಾಗಿ ಹೋದರು. ಅದು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಏನಾಗಿದೆ, ಒಂದು ಲೇಡಿ ಮಿಸ್ಸಿಂಗ್ ಇದ್ದಾರೆ ನೋಡಿ ಅಂತ ಅದೊಂದು ವಿಡಿಯೋ ರೆಕಾರ್ಡ್ ಆಗಿದೆ. ಅದನ್ನು ಬಂದು ವಿಡಿಯೋ ನೋಡಿ ನಕ್ಕು ಸಾಕಾಗೋಯ್ತು. ನಾನು ಅಷ್ಟು ಸ್ಲೋಗಿ ಬರ್ತಿದ್ದೆ, ನನಗೆ ಭಯ. ಇವರೆಲ್ಲ ಆರಾಮಾಗಿ ಬಂದುಬಿಟ್ರು. ಅವ್ರದ್ದು 2 ರೌಂಡ್ ಆದರೂ ನಂದು ಇನ್ನೂ 1 ರೌಂಡ್ ಓಡಿಸ್ತಾ ಇದ್ದೆ. ಇದನ್ನು ಆಟ ಆಡಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ಇತ್ತು, ಬೇರೆ ಎಲ್ಲ ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನನ್ನ ಮಗ ಬಿಡ್ದಲ್ಲೇ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ, ಬಾರಮ್ಮ ಆಟ ಆಡೋಣ ಅಂತ ಹೇಳ್ಬಿಟ್ಟು. ಅವನೇನೋ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಇದು ನೋಡೋಕ್ಕೆ ಎಷ್ಟು ಈಸಿ ಇದೆ, ಒಂದೊಂದು ಮೆಟ್ಲು ಒಂದೊಂದು ಸ್ಟೆಪ್ಪು ಮುಂದೆ ಇಟ್ಕೊಂಡು ಹೋಗೋದಲ್ವ ಅಂತ ಹೇಳ್ಬಿಟ್ಟು ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕಾಲು ಫುಲ್ಲು ಹಿಂದೆ ಒಂದು ಮುಂದೆ ಹೋಗೋದು, ಇಲ್ಲಾಂದರೆ ಫುಲ್ 2 ಒಂದೇ ಸೈಡು ಹೋಗೋದು, ಆ ಥರ ಆಗ್ತಾಯಿತ್ತು. ಒಂದು ಸ್ವಲ್ಪ ಮುಂದೆ ತನಕ ಹೋದೆ, ಆಮೇಲೆ ಮತ್ತೆ ರಿಟರ್ನ್ ಅಲ್ಲೇ ಜಂಪ್ ಮಾಡಿ ಬಂದೆ. ಅವನು ಬಾರಮ್ಮ ಆಟಾಡೋಣ, ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಅಲ್ಲಿ ನನಗೆ ಆಟ ಆಡೋಕ್ಕೆ ಅಂತೂ ಸಖತ್ ಭಯ. ಅಷ್ಟು ದೊಡ್ಡದೆಲ್ಲ ಆಟ ಆಡಿದೆ, ಇದಾಡೋಕ್ಕೆ ಭಯ ಆಗ್ತಾಯಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಆ ಕಡೆ ಅಡ್ವೆಂಚರಸ್ ಗೇಮ್ ಹತ್ರ ಹೋಗೇ ಇಲ್ಲ, ಎಲ್ಲ ಈ ಕಡೆನೇ ಆಟ ಆಡ್ತಾ ಇದ್ದಾರೆ. ಹಂಗಂದರೆ ಒಂದು ಕಂಪ್ನಿಯಿಂದ ಒಂದು ಟೀಮ್ ಬಂದಿತ್ತು. ಅವರೇ ಸುಮಾರು ಒಂದು 70 ಮೆಂಬರ್ಸ್ ಏನೋ ಇದ್ದರು. ಅವ್ರು ಇದ್ದಿದ್ದಕ್ಕೆ ಏನೋ ರಿಸಲ್ಟ್ ತುಂಬ ಜನ ಇದ್ದಾರೆ ಅನ್ನಿಸ್ತು. ಅವ್ರು ಇಲ್ಲ ಅಂದಿದ್ರೆ ಇನ್ನೂ ಕಮ್ಮಿ ಜನ ಅನ್ನಿಸ್ತಾ ಇತ್ತು. ಊಟ ಎಲ್ಲ ಚೆನ್ನಾಗಿತ್ತು. ಇನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ. 1 ಡೇಗೆ ಹೋಗಿ ಬರ್ಬೋದು. ಅದೇ ಚಿಕ್ಕ ಮಕ್ಳನ್ನ ಕರ್ಕೊಂಡೋದ್ರೆ ವೇಸ್ಟ್ ಅನಿಸುತ್ತೆ. ಪಾಪ ಅವ್ರಿಗೆ ಏನೂ ಆಟ ಆಡೋಕ್ಕಲ್ಲ, ನಮ್ಗಿನ್ನ ಅವರೇ ಚೆನ್ನಾಗಿ ಆಟ ಆಡಬೇಕು ಅಂತ ಬಂದಿರ್ತಾರೆ, ಆಟ ಆಡೋಕ್ಕಾಗಲಿಲ್ಲ ಅಷ್ಟೇ. ಇನ್ನು 4 o'clockಗೆ ಸ್ನ್ಯಾಕ್ಸ್ ಇತ್ತು, ಸ್ನ್ಯಾಕ್ಸ್ ಮುಗಿಸ್ಕೊಂಡು ನಾವು ಹೊರಟ್ವಿ. ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.